ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಚಿ ಚಂದ್ರಶೇಖರ್ ವ್ಲಾಗ್ಸ್. ನಾವಿವತ್ತು ವಿಸಿಟ್ ಮಾಡ್ತಾ ಇರ್ತಕ್ಕಂಥ ಪ್ಲೇಸ್ ಬಂದು ಕುಪ್ಪಳ್ಳಿ. ಕುಪ್ಪಳ್ಳಿಗೆ ನಾವು ಆನ್ ದಿ ವೇ ಹೋಗಬೇಕಾದ್ರೆ ನಮಗೆ ಕಮಲಶಿಲೆ ಸಿಗುತ್ತೆ. ತೀರ್ಥಹಳ್ಳಿಯಿಂದ ಹಿಂದೆನೇ ಸಿಗ್ತಕ್ಕಂಥ ಘಾಟಿನ ಹಿಂದೆ ಸಿಗ್ತಕ್ಕಂಥ ಆ ಒಂದು ಕಮಲಶಿಲೆ ಇದು ಕೂಡ ಒಂದು ಪುಣ್ಯಕ್ಷೇತ್ರ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಮಲಶಿಲೆ ಇದೆಯಲ್ಲ, ಇದು ನಮಗೆ ತುಂಬಾನೇ ಒಂದು ಇಷ್ಟವಾದಂಥ ಜಾಗ. ಜೊತೆಗೆ ನಮಗೊಂದು ಏನೋ ಒಂದು ಒಳ್ಳೆ ವೈಬನ್ನು ಕೊಟ್ಟಂಥ ಜಾಗ ಇದಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಕುಪ್ಪಳ್ಳಿಗೆ ಹೋಗಬೇಕಾದ್ರೆ ನಾವು ಸಿದ್ದಾಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಒಂದು ಘಾಟ್ ಸಿಗುತ್ತೆ ನಮಗೆ. ಘಾಟಲ್ಲಿ ನಾವು ಆ್ಯಕ್ಚುಲಿ ಮುಂದೆ ಹೋಗ್ಬಿಡ್ತಾ ಇದ್ವಿ. ಇದು ಲಾಸ್ಟ್ ನಮಗೆ ಕಮಲಶಿಲೆ. ಈ ಒಂದು ದೇವಸ್ಥಾನವನ್ನು ಬಿಟ್ಟರೆ ನಮಗೆ ನೆಕ್ಸ್ಟ್ ಸಿಗುವಂಥದ್ದೇ ಒಂದು ಘಾಟ್ ಸಿಗುತ್ತೆ. ಅಲ್ಲಿ ತುಂಬ ಒಂದು ಎಷ್ಟು ಅಂತಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕೆಲವೊಂದೊಂದು ದಾರಿಗಳ ಮಧ್ಯದಲ್ಲಿ ಯಾವ ಥರ ಒಂದು ಇದಿರುತ್ತೆ. ಘಾಟ್ ಅಂತಂದಾಗ ರಾತ್ರಿ ಹೊತ್ತು ಹೋಗೋದಿಕ್ಕಾಗೋದಿಲ್ಲ, ಈ ಥರ ಇರುತ್ತೆ. ನಿರ್ಜನ ಪ್ರದೇಶ, ತುಂಬ ಎಲ್ಲೂ ಕೂಡ ನಾವು ಏನೇನೋ ಅಷ್ಟು ಭಯಂಕರವಾದ, ಅದರಲ್ಲೂ ನಾವು ಫ್ಯಾಮಿಲಿಗಳು ಹೋಗುವಾಗ್ಲಂತೂ ಹುಡುಗರುಗಳಿದ್ರೆ ಹೋಗ್ಬಿಡ್ತಾರೇನೋ ಗೊತ್ತಿಲ್ಲ, ಬಟ್ ಫ್ಯಾಮಿಲಿಗಳು ಹೋಗುವಾಗ ತುಂಬಾನೇ ಒಂದು ಭಯ ಆಗುವಂಥ ಪ್ಲೇಸ್ ಇದಾಗಿರುತ್ತೆ. ರಾತ್ರಿ 8 ಗಂಟೆ ಮೇಲೆ 8:30ಗೆ ಈ ಒಂದು ಕಮಲಶಿಲೆ ಹತ್ರ ಬರ್ತೀವಿ. ಕಮಲಶಿಲೆ ಹತ್ರ ಬಂದಿದ ತಕ್ಷಣ ಲೆಫ್ಟಲ್ಲಿ ತಿರುಗಿ ನೋಡಿದ ತಕ್ಷಣನೇ ನಮಗೆ ಒಂದು ದೇವಸ್ಥಾನ ಕಾಣಿಸುತ್ತೆ. ಕಮಲಶಿಲೆ ಬಗ್ಗೆ ನಾವು ಹಿಸ್ಟ್ರಿನಲ್ಲಿ ಎಲ್ಲೋ ಓದಿದ ನೆನಪಿದೆ. ಸೊ ಈ ದೇವಸ್ಥಾನವನ್ನು ನಾವು ನೋಡಲೇಬೇಕು, ದುರ್ಗಾ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ನಾವು ಸದ್ಯಕ್ಕೆ ಅಲ್ಲೇ ಸ್ಟಾಪ್ ಮಾಡ್ತೀವಿ. ಅರೌಂಡ್ ಅಷ್ಟೊತ್ತಿಗಾಗಲೇ 9:30 ಆಗಿಬಿಟ್ಟಿರುತ್ತೆ. ಆ ಒಂದು ಕತ್ಲೆ ತುಂಬ ಎಂಥ ಭಯಂಕರವಾದ ಕತ್ಲೆ ಅಂತಂದರೆ, ಈ ಅರಣ್ಯದ ಮಧ್ಯದಲ್ಲಿ ತುಂಬ ಒಂದು ಭಯಂಕರವಾದ ಕತ್ಲೆ ಇರುತ್ತೆ. ಸೊ ಆ ಟೈಮಲ್ಲಿ 8:30 9 o'clock ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ನಾವು ಈ ದೇವಸ್ಥಾನನ ನಾಳೆ ವಿಸಿಟ್ ಮಾಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿ ಅಲ್ಲೇ ಸ್ಟೇ ಮಾಡಿದ್ದು ನಾವು ಸಿದ್ದಾಪುರದಲ್ಲಿ. ಮತ್ತೆ ನಾವು ನೆಕ್ಸ್ಟ್ ಡೇಗೆ ಮಾರ್ನಿಂಗು ಇದನ್ನು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ಕಮಲಶಿಲೆ ನಮಗೆ ತುಂಬ ಒಂದು ಒಳ್ಳೆಯದ ಮಾಡಿದಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ನಮಗೆ ಆ ತಾಯಿ ದರ್ಶನವನ್ನು ಬೆಳಗ್ಗೆಗೆ ನಾವು ಮುಗಿಸಿ ತುಂಬ ಅಂತಂದರೆ ಎಷ್ಟು ಅಂತಂದರೆ ಒಂಥರ ಯಪ್ಪ, ಈ ಕತ್ಲೆನಲ್ಲಿ ಏನಾದ್ರೂ ನಾವು ಇಲ್ಲಿ ಬಂದಿದ್ದರೆ ಈ ತಾಯಿಯಿಂದ ನಾವಲ್ಲಿ ಸ್ಟಾಪ್ ಮಾಡಿದ್ವಿ. ಈ ಥರ ಲೆಫ್ಟಿಗೆ ಹಿಂಗೆ ತಿರುಗಿ ನೋಡಿದ ತಕ್ಷಣ ಬ್ರಾಹ್ಮಿ ಕಮಲಶಿಲೆ ಅಂತ ಬರ್ತಿದ್ದು, ದುರ್ಗಾ ಪರಮೇಶ್ವರಿ ಕಮಲಶಿಲೆ ಅಂತ ಜಸ್ಟ್ ಅಲ್ಲೇ ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಅಷ್ಟು ದೂರದಿಂದ ಇಲ್ಲ, ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಅಂದ್ಕೊಂಡೇ ಬರ್ತಾ ಇದ್ದವರು ತಾಯಿನ ನೋಡಿದ ತಕ್ಷಣ, ಆ ದೇವ್ರ ಹೆಸರು ಕೇಳಿದ ತಕ್ಷಣ ಜಸ್ಟ್ ಅಲ್ಲೇ ಹೆಂಗೆ ಸ್ಟಾಪ್ ಮಾಡಿದ್ವಿ ಅಂತಂದರೆ ಅದ್ರ ವೈಬ್ರೇಷನ್ನೇ ಬೇರೆ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟು ನಾವು ಮಾರ್ನಿಂಗು ಬೆಳಗ್ಗೆ ಎದ್ದು ದೇವ್ರ ದರ್ಶನವನ್ನು ಮುಗಿಸಿ ಮಾರ್ನಿಂಗು ನಾವು ಹೋಗ್ತಾ ನೋಡ್ತೀವಿ. ನಿಜವಾಗ್ಲೂ ಈ ಕಾಡಲ್ಲಿ ಏನಾದ್ರೂ ಆ ಒಂದು 9 o'clock ಮೇಲೆ ಬಂದಿದ್ದರೆ ಸ್ಥಳೀಯರು ಕೂಡ ಹೇಳಿದ್ರು ನಮಗೆ, ಇಲ್ಲ ಇದು ಅಂಥ ಒಳ್ಳೆ ಇದಲ್ಲ, ನೈಟ್ ಜರ್ನಿ ಮಾಡಲಿಕ್ಕೆ ಆದಷ್ಟು 6 o'clock ಒಳಗಡೆನೆ ಎಲ್ಲರೂ ತಿರುಗಾಡುವಂಥವ್ರು ತಿರುಗಾಡ್ಬಿಡ್ತಾರೆ. ಸೊ ಅದಾದಮೇಲೆ ತುಂಬ ಕಡಿಮೆ ಇರುತ್ತೆ ಜನಸಂದಣಿ ಇಲ್ಲಿ ಅಂತ. ಆ ಥರ ಘಾಟ್ ಇದಾಗಿತ್ತು ಏನು ತೀರ್ಥಹಳ್ಳಿಗೆ ಹೋಗಬೇಕಾದ್ರೆ. ಸೊ ನಾವು ತೀರ್ಥಹಳ್ಳಿಗೆ ಬರ್ತೀವಿ. ತೀರ್ಥಹಳ್ಳಿಯಿಂದ ಆ್ಯಕ್ಚುಲಿ ನಾವು ಸಿದ್ದಾಪುರದಿಂದ ತೀರ್ಥಹಳ್ಳಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದು. ಜಸ್ಟ್ ಅದು ದೇವರಿಂದ ನಮಗೆ ಆ ಒಂದು ಇದು ಸ್ಟಾಪ್ ಆಯಿತು. ಇಲ್ಲ ಅಂತಂದರೆ ಆ ಭಯಂಕರವಾದ ಕಾಡಲ್ಲಿ ಮಕ್ಕಳನ್ನು ಕರ್ಕೊಂಡು ತುಂಬ ಕಷ್ಟ ಆಗ್ತಿತ್ತು ಅಂತ ಬೆಳಗ್ಗೆ ಎದ್ದಾಗ ನಮಗೆ ಗೊತ್ತಾಗಿದ್ದು, ರಿಯಲೈಸ್ ಆಗಿದ್ದು. ನಿಜವಾಗ್ಲೂ ಆ ಒಂದು ದೇವ್ರ ಬಗ್ಗೆ ನಮಗೆ ಅದಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತಂದರೆ ತುಂಬಾ ನಮಗೆ ಒಳ್ಳೇದು ಮಾಡಿದಂಥ ಒಂದು ಜಾಗ ಇದಾಗಿತ್ತು. ಅಲ್ಲಿಂದ ನಾವು ಕುಪ್ಪಳ್ಳಿಗೆ ಬರ್ತೀವಿ. ಕುಪ್ಪಳ್ಳಿ ಇದನ್ನು ನಾವು ತುಂಬ ದಿನದಿಂದ ನಾವು ಇಲ್ಲಿಗೆ ಹೋಗಬೇಕು, ಇಲ್ಲಿ ವಿಸಿಟ್ ಮಾಡಬೇಕು. ನಮ್ಮ ಒಂದು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮನೆ ಏನಿದೆ, ಆ ಕವಿ ಮನೆನ ನಾವು ನೋಡಬೇಕು ಅಂತನ್ನುವಂಥದ್ದು ನಮ್ಮ ಬಹುದಿನದ ಕನಸಾಗಿತ್ತು. ಸೊ ಇಲ್ಲಿಗೆ ಹೋಗ್ಬೇಕು ಅಂತ ಎಷ್ಟು ಸಾರಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಅದು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಸಾರಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನೇ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಏನಿದ್ರು ಆ ತಾಯಿಯ ದರ್ಶನವನ್ನು ಮುಗಿಸಿ ಅವರಿಂದನೇ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಒಂದು ಪಾಸಿಟಿವ್ ವೈಬ್ರೇಷನಿಂದ ನಾವು ಇಲ್ಲಿಗೆ ಕುಪ್ಪಳ್ಳಿಗೆ ಎಂಟ್ರಿ ಕೊಡ್ತೀವಿ. ಕುಪ್ಪಳ್ಳಿಲಿ ನೋಡಬೇಕಾದಂಥ
ತುಂಬ ಪ್ಲೇಸ್ಗಳಿದೆ. ಅಲ್ಲಿ ವೈಬ್ರೇಷನ್ನೇ ಬೇರೆ ಇರುತ್ತೆ. ಆ ಒಂದು ಕವಿ ಮನೆ ಇದೆಯಲ್ಲ, ಆ ಒಂದು ಅದ್ಭುತನ ಎಷ್ಟು ಹೇಗೆ ಬಣ್ಣಿಸೋಕ್ಕಾಗಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಆ ಒಂದು ಮಲೆನಾಡೆ ಹಾಗೆ ಅಲ್ವಾ. ಮಲೆನಾಡು ಮಲೆನಾಡಲ್ಲಿ ಒಂದು ಮನೆ ಇದ್ದರೆ ಅದೇ ಒಂದು ಊರು ಅಂತ ಹೇಳ್ತಾರೆ, ಒಂದು ಮನೆ ಇದ್ದರೆ ಅದೇ ಒಂದು ಊರು ಅಂತ. ಹಾಗೆ ನಾವು ಇಲ್ಲಿಗೆ ಕವಿ ಮನೆ ಹತ್ರ ಬಂದಾಗ ಏನೋ ಒಂಥರ ರೋಮಾಂಚನ ಆಯಿತು, ತುಂಬ ಒಂಥರ ಖುಷಿ ಇತ್ತು ನಮಗೆ. ಇಲ್ಲೇ ಇದೆ ಅವರು ನಮ್ಮ ಕುವೆಂಪು ಅವರು ಬರೆದಿರ್ತಕ್ಕಂಥ ಎಲ್ಲ ವಿಶ್ವಮಾನವ ಸಂದೇಶ ಇದೆ. ಮತ್ತು ಅವರು ಆ ಮನೆ ಬಗ್ಗೆ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಆ ಒಂದು ಮನೆ ಬಗ್ಗೆ ಬರೆದಿರುವಂಥ ಆ ಒಂದು ಕವನಗಳು ಇದೆಯಲ್ಲ, ತುಂಬ ಹೊತ್ತು ಇಲ್ಲೇ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಇಲ್ಲೆಲ್ಲ ಅವರ ಬಾಲ್ಯವನ್ನು ಕಳೆದಿದ್ದಾರೆ, ಕುವೆಂಪು ಅವರ ಬಾಲ್ಯವನ್ನು ಕಳೆದಿದ್ದಾರೆ. ಸೊ ಇದನ್ನೆಲ್ಲ ನಾವು ಒಂದು ಹಿಂದೆ ಹೋಗ್ತಾ ಇದೆಲ್ಲವನ್ನು ಮೆಲುಕು ಹಾಕ್ತಾ ಇದ್ವಿ. ಹಿಂದೆ ಈ ಥರ ಇರ್ತಾ ಇತ್ತು ಮನೆಗಳೆಲ್ಲ, ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಒಂಥರ ಮೂಕ ವಿಸ್ಮಿತರಾಗಿ ಈ ಒಂದು ಪ್ಲೇಸಲ್ಲಿ ಮಾತ್ರ ನಿಜವಾಗ್ಲೂ ಸೈಲೆನ್ಸಿಂದ ಎಲ್ಲರೂ ಕೂಡ, ನಾವೇ ಅಂತಲೇ ಅಲ್ಲ, ಎಲ್ಲರೂ ಕೂಡ ತುಂಬ ಸೈಲೆನ್ಸಿಂದ ಆ ಒಂದು ಏನಿದೆ ಆ ಒಂದು ಇಮ್ಯಾಜಿನೇಷನ್ಗೆ ಹೋಗ್ತಾ ಇದ್ವಿ. ಅಷ್ಟು ಅದ್ಭುತವಾಗಿತ್ತಂಥ ಒಂದು ಜಾಗ. ಯಾವಾಗಲೇ ಹೋಗಲಿ ಆ ಪ್ಲೇಸೇ ಆ ಥರ ಇದೆ. ಆ ಮನೆ ನೋಡ್ತಾ ಇದ್ರೇ ಒಂದು ಎಷ್ಟು ಒಳ್ಳೆಯ ಒಂದು ವೈಬ್ರೇಷನ್ಸ್ ಬರುತ್ತೆ. ಆ ಜಾಗಕ್ಕೆ ಬರಲೇಬೇಕು, ಹೋಗಬೇಕು. ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ಇಲ್ಲಿಗೆ ವಿಸಿಟ್ ಮಾಡಿ. ಕವಿ ಮನೆ ಇದೆಯಲ್ಲ, ಅಲ್ಲಿ ಒಳಗಡೆ ನಮಗೆ ಚಿತ್ರೀಕರಣ ಮಾಡೋದಕ್ಕೆ ಒಂದು ಇದು ಕೊಟ್ಟಿರಲ್ಲ. ಸೊ ಹೊರಗಡೆಯಿಂದಂತೂ ತುಂಬ ಚೆನ್ನಾಗಿ ನಾವು ಇದನ್ನೆಲ್ಲ ನೋಡ್ಕೊಂಡು ಬರಲಿಕ್ಕಿದೆ. ಅದಕ್ಕೇನು ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಕುವೆಂಪುರವರು ಉಪಯೋಗಿಸ್ತಿದ್ದಂಥ ವಸ್ತುಗಳು, ಯಾವ ಥರ ವಸ್ತುಗಳನ್ನು ಅವರು ಉಪಯೋಗಿಸ್ತಾ ಇದ್ರು, ಮತ್ತು ಅದನ್ನು ತುಂಬ ಚೆನ್ನಾಗಿ ಅಲ್ಲಿ ಕಾಪಾಡಿದ್ದಾರೆ. ಇಲ್ಲ ಅಂತಂದರೆ ಇಷ್ಟು ವರ್ಷಕ್ಕೆ ಅದು ತುಂಬ ಹಾಳಾಗ್ಬಿಡ್ತಾ ಇತ್ತು. ಅವ್ರು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಅವರ ಕವನಗಳನ್ನೆಲ್ಲ ಮತ್ತು ಅದನ್ನು ಅವರ ಹಸ್ತಾಕೃತಿನಲ್ಲಿ ಇರ್ತಕ್ಕಂಥ ಹಸ್ತಾಕ್ಷರದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲನೂ ನೀಟಾಗಿ ಗ್ಲಾಸಲ್ಲಿ ಇದೆಲ್ಲ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅವರು ಹಳೆ ಫೋಟೋಸ್ಗಳಿರ್ಬೋದು, ಆ ಮನೆ ನೋಡ್ತಾ ಇದ್ರೇ ಒಂಥರ ತುಂಬ ಚೆನ್ನಾಗಿತ್ತು. ಈ ಪ್ಲೇಸ್ ಬಂದು ಅವರು ಇಲ್ಲೇ ಕೂತು ಬರಿತಾ ಇದ್ರು ತುಂಬ ಕವನಗಳಿರ್ಬೋದು. ಅವರು ಏನು ಬರವಣಿಗೆ ಇತ್ತು ಅದನ್ನು ಅವರು ಇಷ್ಟಪಟ್ಟು ಇಲ್ಲಿ ಬರಿತಾ ಇದ್ದಂಥ ಒಂದು ಪ್ಲೇಸ್ ಇದು ಅಂತ ಹೇಳ್ತಾರೆ. ಈ ಒಂದು ಜಾಗದಲ್ಲಿ ತುಂಬ ಅವ್ರು ಕೂರ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಲ್ಲೆಲ್ಲ ನಿಂತು ನಾವು ನೋಡಿದಾಗ ನಮಗೆ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ. ಅವು ಈ ಥರ ಎಲ್ಲ ಇತ್ತಲ್ವಾ, ಅವ್ರ ಬಗ್ಗೆ ಕೇಳಿದಾಗ್ಲೇ ಒಂಥರ ರೋಮಾಂಚನ ಆಗುತ್ತೆ. ಅಷ್ಟು ನಾವು ಅವ್ರು ಬರೆದಿರ್ತಕ್ಕಂಥ ಕೆಲವೊಂದೊಂದು ನಮ್ಗೆ ಓದೋದಕ್ಕೆ ಆಗಿರಲ್ಲ, ಅಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ. ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಆಲೋಚನೆಗಳು ಕೂಡ ಬರುತ್ತೆ ನಮಗೆ ಅಲ್ಲಿ ಹೋದರೆ. ಕುವೆಂಪು ಅವರ ಒಂದು ಬಾಲ್ಯವನ್ನು ನಾವು ಕೂಡ ನಮ್ಮ ಒಂದು ಇಮ್ಯಾಜಿನೇಷನಲ್ಲಿ ಇವರು ಹೀಗಿರ್ತಾ ಇದ್ರು. ಆ ಮನೆ ಇರ್ಬೋದು, ಮನೆ ಮತ್ತೆ ಒಂದು ಪುನರ್ ನಿರ್ಮಾಣ ಮಾಡಿದಾರಲ್ಲ ಮನೆ, ತುಂಬ ಅದ್ಭುತವಾದ ಒಂದು ಇದರಿಂದ ಮತ್ತೆ ಅದು ಅಷ್ಟೊಂದು ಈಸಿ ಅಲ್ಲ. ಹಳೆ ವಸ್ತುಗಳೆಲ್ಲ ಹಾಳಾಗಿರುತ್ತೆ, ಮತ್ತೆ ಅದನ್ನು ಅದೇ ಒಂದು ರೀತಿಯಲ್ಲಿ ಮಾಡಬೇಕಾದಾಗ ತುಂಬ ಒಂದು ಕಷ್ಟ ಇರುತ್ತೆ. ಬಟ್ ಅದನ್ನು ಉಳಿಸಿದಾರಲ್ಲ ನಮ್ಮ ಕವಿ ಬಗ್ಗೆ. ಸೊ ತುಂಬಾ ಒಂದು ಇಷ್ಟವಾದಂಥ, ಎಲ್ಲರಿಗೂ ಉಪಯುಕ್ತವಾದಂಥ, ತುಂಬ ಜನರು ಬಂದು ಇಲ್ಲಿ ವಿಸಿಟ್ ಮಾಡಿ ಭೇಟಿ ಕೊಟ್ಟು ಈ ಒಂದು ಜಾಗದಲ್ಲಿ ತುಂಬ ಹೊತ್ತು ಅಲ್ಲಿ ಕಾಲ ಕಳೆದು ಹೋಗ್ತಾರೆ ಅಂತಂದರೆ ಅದು ಅವರ ಕಲಾ ಸೇವೆ ಅಷ್ಟು ಇದೆ. ಮತ್ತು ಅವರನ್ನು ನೆನೆಸ್ಕೊಂಡಷ್ಟು ನಮಗೆ ಇನ್ನಷ್ಟು ಒಂದು ಏನೇನು ಬರೆದಿದ್ದಾರೆ, ಅವರು ಬರೆದಿರುವಂಥ ಎಲ್ಲವನ್ನು ನಾವು ಅಟ್ಲೀಸ್ಟ್ ಓದೋದಕ್ಕಾಗಲ್ಲ, ಕೆಲವೊಂದೊಂದನ್ನಾದ್ರೂ ನಾವಲ್ಲಿ ನೋಡಿ ಬರ್ಬೋದಲ್ಲ ಅಂತನ್ನುವಂಥದ್ದು ನಮ್ಮ ಒಂದು ಇದಾಗಿತ್ತು. ಸೊ ನಾವು ಇದು ಒಂದು ರಾಷ್ಟ್ರಕವಿ ಕುವೆಂಪು ಜನ್ಮ ಶತಮಾನೋತ್ಸವದ ಸ್ಮಾರಕ ಭವನ ಇದು. ಸೊ ಇಲ್ಲಿನೂ ಕೂಡ ಅವರ ಕೆಲವೊಂದೊಂದು ಆಯ್ದ ಕವನಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ತುಂಬ ಒಳ್ಳೊಳ್ಳೆ ಕವನಗಳಿದೆ ಇಲ್ಲಿ.
ಎಷ್ಟು ಚೆನ್ನಾಗಿರುವಂತಹ ಈ ಆ ಆ ವಾತಾವರಣನೇ ಅಷ್ಟು ಕಾಮಾಗಿದೆ, ಅಷ್ಟು ಸೈಲೆನ್ಸ್ ಅಷ್ಟು ಪವರ್ ಇತ್ತಲ್ಲಿ, ಅಷ್ಟು ಸೈಲೆನ್ಸ್ ಪವರ್. ಮತ್ತು ಒಂದು ಪಾಯಿಂಟ್ ಏನಾದರೂ ಸೌಂಡ್ ಆದ್ರೂ ಕೂಡ ಅದು ಮತ್ತೆ ಅದು ಇದಾಗ್ತಾ ಇತ್ತು. ಆ ಥರ ಒಂದು ಸೈಲೆನ್ಸ್ ಇರುವಂಥ ಒಂದು ಪ್ಲೇಸ್ ಇದಾಗಿತ್ತು. ಸೊ ಇಲ್ಲ ತುಂಬಾ ನಾವು ತಿಳ್ಕೊಬೇಕಾದಂಥ ಜಸ್ಟ್ ಅವರು ಲೈನ್ಸ್ಗಳನ್ನು ನೋಡಿಬಿಟ್ರೆ ಸಾಕು. ಆ ಲೈನ್ಸ್ಗಳಲ್ಲಿ ಎಷ್ಟೊಂದು ವಿಚಾರಗಳನ್ನು, ಒಂದೊಂದು ಲೈನಲ್ಲೇ ಅಷ್ಟೊಂದು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ ಕುವೆಂಪುರವರು. ನಿಜವಾಗ್ಲೂ ಇಲ್ಲಿ ಹೋಗಿದ್ದು ತುಂಬಾ ಒಂದು ಚೆನ್ನಾಗಿದ್ದಂಥ ಅದ್ಭುತವಾಗಿದ್ದಂಥ ಒಂದು ಜಾಗ ಇದಾಗಿತ್ತು. ಇದು ಅವರ ಶತಮಾನೋತ್ಸವದ ಜನ್ಮ ಶತಮಾನೋತ್ಸವದ ಸ್ಮಾರಕ ಇದಾಗಿತ್ತು. ಸೊ ಇಲ್ಲಿಂದ ಅಲ್ಲೂ ಕೂಡ ಬರೆದಿದೆ, ಓ ನನ್ನ ಚೇತನ ಆಗು ನೀಯ ನಿಕೇತನ ಅವರ ಒಂದು ಇದೇನಿದೆ ಬರೆದಿದ್ದಾರೆ, ಅಲ್ಲೂ ಕೂಡ ಒಂದು ಲೈನ್ಸ್ಗಳಿದೆ. ಸೊ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕೂಡ ಸಮಾಧಿ ಆ ಒಂದು ಅಕ್ಕಪಕ್ಕನೇ ಇರುವಂಥದ್ದು. ಸೊ ಅಲ್ಲಿಂದ ಸುಮಾರು ಕಾಲ್ನಡಿಗೆಯಲ್ಲೂ ಕೂಡ ಅವರ ಕವಿ ಮನೆಯಿಂದ ಕಾಲ್ನಡಿಗೆಯಲ್ಲೂ ಕೂಡ ಕವಿಶೈಲವನ್ನು ನಾವು ತಲುಪ್ಬೋದು. ಮತ್ತು ಇಲ್ಲಿಂದ ನಾವು ಸ್ವಲ್ಪ ದೂರ ಕಾರ್ ಹೋಗೋದಕ್ಕೂ ವೆಹಿಕಲ್ಸ್ ಹೋಗೋದಕ್ಕೂ ದಾರಿ ಮಾಡಿದ್ದಾರೆ. ಅವರು ಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಸ್ಟೆಪ್ಸ್ಗಳನ್ನು ಹತ್ಕೊಂಡು ಆ ಒಂದು ಜಾಗದಿಂದ ಹೋಗ್ತಾ ಇದ್ರು ಅಂತ ಹೇಳಲಾಗುತ್ತೆ, ಅವ್ರು ನಡೆದಾಡ್ತಕ್ಕಂಥ ದಾರಿ ಅಂತ. ನಾವು ಹೋಗಿದ್ದು ಈ ಕಡೆ ಏನು ವೆಹಿಕಲ್ಸ್ಗೆ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ ಅಲ್ಲಿಂದ ನಾವು ಹೋಗಿದ್ವಿ. ಸೊ ಇದೇ ಅವರ ಒಂದು ಎಂಟ್ರೆನ್ಸು, ಕವಿಶೈಲದ ಒಂದು ಎಂಟ್ರೆನ್ಸ್ ಇದಾಗಿರುತ್ತೆ. ಕವಿಶೈಲದ ಬಗ್ಗೆ ಕುವೆಂಪುರವರೇ ಈ ಒಂದು ನೇಮನ್ನು ಇಡ್ತಾರೆ. ಇದ್ರ ಬಗ್ಗೆ ಅವರು ಚೆನ್ನಾಗಿ ಒಂದು ಇದನ್ನು ಹೇಳ್ತಾರೆ, ಕವಿಶೈಲದ ಬಗ್ಗೆನೇ ಹೇಳ್ತಾರೆ. ಓ ಕವಿಶೈಲ ನಿನ್ನ ಸಂಪದವೆನಿತು ಬಣ್ಣಿಸಲಳವು ಕವನದಲ್ಲಿ, ಬೆಳಗಿನಲ್ಲಿ ಬೈಗಿನಲ್ಲಿ ಮಾಗಿಯಲ್ಲಿ ಚೈತ್ರದಲ್ಲಿ, ಮಳೆಯಲ್ಲಿ ಮಂಜಿನಲ್ಲಿ ಹಗಲಿನಲ್ಲಿ ರಾತ್ರಿಯಲ್ಲಿ ದೃಶ್ಯ ವೈವಿಧ್ಯಮಂ ರಚಿಸಿ ನೀಂ ಭುವನದಲ್ಲಿ ಸ್ವರ್ಗವಾಗಿಹೆ ನನಗೆ ಅಂತ. ಇದು ನಿಜವಾಗ್ಲೂ ಸ್ವರ್ಗನೇ ಸರಿ, ಅಷ್ಟು ಅದ್ಭುತವಾಗಿತ್ತು. ಇದು ಒಂದು ಸನ್ಸೆಟ್ಗೆ ಚೆನ್ನಾಗಿದೆ ಅಂತಂದರೆ ಈ ಪ್ಲೇಸು. ಅವರಲ್ಲಿ ಹೋಗಿ ಕೂತು ಒಂದು ಕವನಗಳನ್ನು ಬರೀತಾ ಇದ್ರು, ಅವರ ಒಂದು ಬರವಣಿಗೆನ ಬರೆದಿದ್ರು. ಮತ್ತು ಅವರ ಹಸ್ತ ಏನಿದೆ, ಅವರ ಹಸ್ತಾಕೃತಿ, ಅವರ ಸೈನ್ ಕೂಡ ಅವ್ರು ಮಾಡಿರುವಂಥ ಒಂದು ಪ್ಲೇಸು ಇದೆ ಅಲ್ಲಿ. ಮತ್ತು ಅವರ ಸಮಾಧಿ ಕೂಡ ಇದೆ. ಅಂದರೆ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಸ್ಟೋನ್ ಹೆಂಜ್ ಮಾದರಿಯಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಶಿಲಾಸ್ತಂಭಗಳನ್ನು ವೃತ್ತಾಕಾರವಾಗಿ ನಿರ್ಮಿಸಿ ಇದನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಮತ್ತು ಈ ಸಮಾಧಿ ಇದೆ, ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಕುವೆಂಪುರವರು ಅವರ ಒಂದು ಸೈನು ಮಾಡಿದಂಥ ಪ್ಲೇಸು ಅಂತ ಅದನ್ನು ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಒಂದು ಹಸಿರಿರ್ಬೋದು, ಒಂದು ಸುತ್ತ ಇರ್ತಕ್ಕಂಥ ಗ್ರೀನ್, ಇಲ್ಲಿ ಕೂತಿದ್ರೆ ಆ ವಾತಾವರಣ ಇರ್ಬೋದು, ಅಲ್ಲಿಂದ ಅದೆಷ್ಟು ಕೂತ್ಕೊಂಡು ಬರೆದಿದ್ದಾರೋ, ಎಷ್ಟು ನಿಶಬ್ದತೆ ಇತ್ತೋ ಇಲ್ಲಿ, ಅಷ್ಟು ನಿಶಬ್ದತೆಯನ್ನು ಅವರು ಅನುಭವಿಸಿದ್ದಾರೆ. ಆ ಒಂದು ಹೇಳ್ತಾರೆ ಅವರು ತುಂಬ ಚೆನ್ನಾಗಿ, ಮಿತ್ರರಿರ ಮಾತಿಲ್ಲಿ ಮೈಲಿಗೆ ಸುಮ್ಮನಿರಿ ಅಂತ ಹೇಳ್ತಾರೆ. ಇಲ್ಲಿ ಮಾತಿಗೆ ಇಲ್ಲಿ ಮೈಲಿಗೆ ಸುಮ್ಮನೆ ಇದ್ಬಿಡಿ. ಯಾಕೆ ಅಂತಂದರೆ ನಾವು ಸುಮ್ಮನೆ ಇದ್ದಷ್ಟು ನಮ್ಮ ಮನಸ್ಸು ಅಷ್ಟು ಆರಾಮಾಗಿ ಒಂದು ಯೋಚನೆಗಳ ಒಂದು ಇದರಲ್ಲಿ ಇರುತ್ತೆ. ಸುಮ್ಮನೆ ಇರೋ ಕಾಮಾಗಿರಬೇಕು. ಬಟ್ ಬಡ ಮಾತಾಡ್ತಿದ್ದಷ್ಟು ನಮಗೆ ಏನೂ ಇದಾಗಲ್ಲ. ಸುಮ್ಮನಿರಿ ಮಾತಿಲ್ಲಿ ಮೈಲಿಗೆ ಅಂತ ಹೇಳ್ತಾರೆ. ಮೌನವೇ ಮಹತ್ತಿನಲ್ಲಿ ಈ ಬೈಗು ಹೊತ್ತಿನಲ್ಲಿ ಕವಿಶೈಲದಲ್ಲಿ ಮುತ್ತಿಬಹ ಸಂಜೆ ಗತ್ತಲಲ್ಲಿ ಧ್ಯಾನಸ್ಥ ಯೋಗಿಯಾಗಿದೆ ಮಹಾ ಸಹ್ಯಗಿರಿ ಅಂತ ಈ ಒಂದು ಅದ್ಭುತ ಸಾಲುಗಳನ್ನು ಈ ಕವಿಶೈಲದಲ್ಲಿ ಬರೆದಿದ್ದಾರಲ್ಲ, ಕವಿಶೈಲದ ಬಗ್ಗೆ ಬರೆದಿದ್ದಾರೆ. ಮತ್ತು ಇಲ್ಲಿ ನಾವು ಸೈಲೆನ್ಸ್ ಆಗಿದ್ದೇನೆ ಈ ಒಂದು ವಾತಾವರಣವನ್ನು, ಆ ಒಂದು ಮಲೆನಾಡಿನ ಸೌಂದರ್ಯವನ್ನು, ಈ ಒಂದು ಸಹ್ಯಗಿರಿಯನ್ನು ಅನುಭವಿಸೋದಕ್ಕೆ ಸಾಧ್ಯ. ಮಲೆನಾಡೇ ಹಾಗೆ. ನಿಜ ಕವಿಶೈಲವನ್ನು ನೋಡ್ತಾ ಇದ್ರೆ ಅಷ್ಟು ಆನಂದ ಆಗ್ತಾ ಇತ್ತು. ಅವರೇ ಹೇಳಿರೋ ಹಾಗೆ, ಅವರ ಒಂದು ಬರವಣಿಗೆಯಲ್ಲಿ ಬರೆದಿರದ ಹಾಗೆ, ಪಟ್ಟಣದ ಬೀದಿಯಲ್ಲಿ ಮನೆಯಲ್ಲಿ ಸರ್ವತ್ರ ಇದ್ದೇ ಇದೆ ನಿಮ್ಮ ಹರಟೆಯ ಗುಲ್ಲು, ಆ ಸಂತೆ ಇಲ್ಲೇಕೆ, ಪ್ರಕೃತಿ ದೇವಿಯ ಸೊಬಗು ದೇಗುಲದಿ ಆನಂದವೇ ಪೂಜೆ, ಮೌನವೇ ಮಹಾಸ್ತೋತ್ರ. ಅವ್ರು ಹೇಳಿದ್ದು 100ಕ್ಕೆ 100 ಕೂಡ ಸತ್ಯ. ಏಕೆ ಅಂತಂದರೆ ಈ ಒಂದು ಪ್ರಕೃತಿ ದೇವಿಯ ಒಂದು ಆ ಒಂದು ಸೊಬಗನ್ನ ನೋಡ್ತಾ ಇದ್ರೆ ನಮಗೆ
ಆ ಒಂದು ಖುಷಿನ ಅನುಭವಿಸೋದೇ ಒಂದು ಪೂಜೆ ಇದ್ದ ಹಾಗೆ. ಸೊ ನಾವಲ್ಲಿ ಹೋಗಿ ಆ ಒಂದು ಆನಂದವನ್ನ ಅನುಭವಿಸಿ ಆ ಒಂದು ಖುಷಿಯನ್ನ ಇದು ಮಾಡಿ ನಾವು ಮೌನವಾಗಿರ್ಬೇಕೆ ಹೊರತು ಅಲ್ಲೆಲ್ಲ ಹರಟೆ ಹೊಡ್ಕೊಂಡು ಗಜಿಬಿಜಿ ಮಾಡಿ ಅಲ್ಲೆಲ್ಲ ಇದು ಮಾಡುವಂಥದ್ದಲ್ಲ. ಅವರು ಅಷ್ಟು ಆ ಒಂದು ಇದನ್ನ ಅನುಭವಿಸಿದ್ರು, ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಮೌನವನ್ನ ಅನುಭವಿಸಿ ಅಷ್ಟು ಅವರು ಒಂದು ನಮ್ಗೆ ಏನನ್ನ ಕೊಡುಗೆಗಳನ್ನಾಗಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಸೊ ಓ ನನ್ನ ಚೇತನ ಹಾಗೂ ನೀಯ ನಿಕೇತನ ಅವರ ಒಂದು ಕೆಲವೊಂದು ಕವನಗಳನ್ನ ನೆನಪಿಸ್ಕೊಳ್ತಾ ಮತ್ತೆ ನಾವು ಅಲ್ಲಿಂದ ಹೊರಟಿದ್ವಿ. ಮತ್ತೆ ಯಾರು ಕುಪ್ಪಳ್ಳಿಗೆ ತೀರ್ಥಹಳ್ಳಿ ಕಡೆಯಿಂದ ಹೋಗ್ತಿದ್ದೀರಾ ಅವರು ಈ ಒಂದು ಹುಲಿಕಲ್ ಘಾಟ್ ಏನಿದೆ ಅದನ್ನು ಆದಷ್ಟು ಬೆಳಕಿರುವಂಥ ಟೈಮಲ್ಲಿ ಪಾಸ್ ಆಗುವಂಥ ಟೈಮನ್ನು ಇಟ್ಕೊಳ್ಳಿ. ಮತ್ತು ಈ ಒಂದು ಪುಣ್ಯ ಭೂಮಿಯನ್ನು ಆದಷ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಒಂದು ವ್ಲಾಗನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.